ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ JW ಮೇನ್ಸ್ ಸೆಷನ್ 1ರಲ್ಲಿ ರಿಜಿಸ್ಟರ್ ಆಗಿ ಅದನ್ನು ಮತ್ತೊಂದು ಬಾರಿ ಈಗ JW ಮೇನ್ಸ್ ಸೆಕೆಂಡ್ ಸೆಷನ್ ಸೆಕೆಂಡನ್ನು ಏನಾದರೂ ಅಪ್ಲೈ ಮಾಡ್ತೀನಿ ಅಂದರೆ ಹೇಗೆ ಅಪ್ಲೈ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಗೂಗಲಿಗೆ ಬಂದು JEE ಅಂತೇಳಿ ಟೈಪ್ ಮಾಡೋಣ. ಟೈಪ್ ಮಾಡಿದಾಗ ಇಲ್ಲಿ ಒಂದು ಮೇನ್ ವೆಬ್ಸೈಟ್ JW ಮೇನ್ಸ್ NTA ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವಿಲ್ಲಿ ಈಗಾಗಲೇ ಒಂದು JEE ಮೇನ್ಸ್ ಸೆಷನ್ 1ಅನ್ನು ರಿಜಿಸ್ಟ್ರ್ ಮಾಡಿರೋದ್ರಿಂದ ಮತ್ತೊಂದು ಬಾರಿ JEE ಸೆಷನ್ 2ನ ರಿಜಿಸ್ಟ್ರ್ ಮಾಡೋ ಅವಶ್ಯಕತೆ ಇರಲ್ಲ. ನಾವಿಲ್ಲಿ ಲಾಗಿನ್ ಮಾಡೋದ್ರ ಮುಖಾಂತರ ನಾವಿಲ್ಲಿ ಏನು ಸೆಷನ್ 2ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಏನಿರೋದು, ಇಲ್ಲಿ ನಾವು ಫಸ್ಟ್ ಈ ಒಂದು ವೆಬ್ಸೈಟಲ್ಲಿ ಲಾಗಿನ್ ಮಾಡೋದು. ನಾವು ಹೇಗೆ ಲಾಗಿನ್ ಮಾಡೋದು ಅಂದರೆ ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ, ಇಲ್ಲಿ ನೋಡ್ಬೋದು ಸೆಷನ್ 1 ಈ ಥರ ಬಂದಾಗ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಇಲ್ಲಿ ಸೆಷನ್ 2 ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ JEE ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ಅಪ್ಲೈ ಫಾರ್ ಸೆಷನ್ 1 ಆ್ಯಂಡ್ ಅಡ್ಮಿಟ್ ಕಾರ್ಡ್ ಜನರೇಟೆಡ್ ಅಂತ. ರಿಜಿಸ್ಟ್ರೇಷನ್ ಫಾರ್ ಸೆಷನ್ 2 ಇಲ್ಲಿ ಈ ಒಂದು ಸೆಷನ್ 1ಅನ್ನು ನಾವು ರಿಜಿಸ್ಟರ್ ಮಾಡೋದ್ರಿಂದ ಮತ್ತೊಂದು ಬಾರಿ ಇಲ್ಲಿ ಲಾಗಿನ್ ಮಾತ್ರ ಮಾಡಬೇಕಾಗುತ್ತೆ. ಅಂದರೆ ಯಾಕೆಂದರೆ ಆಲ್ರೆಡಿ ನಾವು ರಿಜಿಸ್ಟರ್ ಸೆಷನ್ 1ನಲ್ಲಿರೋದ್ರಿಂದ ಮತ್ತೊಂದು ಬಾರಿ ರಿಜಿಸ್ಟ್ರ್ ಮಾಡಲಿಕ್ಕೆ ಬರೋದಿಲ್ಲ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಏನು ನಿಮ್ಮ ಸೆಷನ್ 1ಅಲ್ಲಿ ಏನು ಬಂದಿರೋ ಅಂಥ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಮತ್ತು ನೀವು ಅಲ್ಲಿ ಕೊಟ್ಟಿರುವಂಥ ಪಾಸ್ವರ್ಡ್ನ ಎಂಟರ್ ಮಾಡಿ. ಇಲ್ಲಿ ಏನು ಕ್ಯಾಪ್ಚರ್ ಕೋಡ್ ಇದೆ ಅದನ್ನು ಹಾಕ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಒಂದು ಸೆಷನ್ 1ನ ರಿಜಿಸ್ಟ್ರೇಷನ್ ಹಾಕಿ ಲಾಗಿನ್ ಮಾಡಿದರೆ ಇಲ್ಲಿ ನಾವು ಸೆಷನ್ 2ಗೂ ಕೂಡ ಎಲ್ಲ ಡೀಟೇಲ್ಸು ಕೂಡ ನಮ್ಮ ಏನು ಎಕ್ಸಾಮ್ ಸೆಂಟ್ರ್ ಆಗಿರಲಿ ಎಲ್ಲ ಡೀಟೇಲ್ಸು ಕೂಡ ಅದೇ ತಗೊಂಡಿರುತ್ತೆ. ನಾವು ನಿಮಗೆ ಬೇಕಂದ್ರೆ ಇಲ್ಲಿ ಚೇಂಜಸ್ ಮಾಡ್ಬೋದು ಅನಿಸುತ್ತೆ, ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ಏನು ಪೇಪರ್ನ ಯಾವ ಪೇಪರ್ನ ಬರೀತೀರಾ ಅನ್ನೋದ್ರ ಮೇಲೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಪೇಪರ್ 1 ಬಿ ಟೆಕ್ ಇದ್ದರೆ, ಪೇಪರ್ 2A B ಆರ್ಕಿಟೆಕ್ಚರ್ ಏನಾದರೂ ಬರೆಯೋದಿದ್ದರೆ, ಪೇಪರ್ 2B ಅಂದರೆ B ಪ್ಲ್ಯಾನಿಂಗ್ ಏನಾದರೂ ನೀವು ಯಾವ ಪೇಪರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಮತ್ತಿಲ್ಲಿ ಸೆಷನ್ 2 ಅಂತ ಆಲ್ರೆಡಿ ಎಕ್ಸಾಮ್ ತಗೊಳ್ತಾ ಇದೆ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ನಾವು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಏನು ಎಡಿಟ್ ಅಪ್ಲಿಕೇಶನ್ ಫಾರಮ್ ಡಾಟಾ ಅಂಡ್ ಫೈನಲ್ ಸಬ್ಮಿಟ್ ಅಂತ ಬರುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಸೆಂಟರ್ಗಳು ಎಲ್ಲ ಕರೆಕ್ಟ್ ಇದ್ದರೆ ನೀವು ಕೆಳಗಡೆ ಇಲ್ಲಿ ಏನು ಅಗ್ರಿ ಇದೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫೈನಲಿ ಅಂತ ಕೇಳುತ್ತೆ. ಎಸ್ ಕೊಡಿ. ಎಸ್ ಕೊಟ್ಟ ಮೇಲೆ ಇಲ್ಲಿ ನಾವೇನು ಯಾವ ಒಂದು ಫಿಲ್ಲು ಕೂಡ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಪೇಮೆಂಟನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಪೇಮೆಂಟ್ನ ಪೇ ಮಾಡೋಣ. ಪೇ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಪೇಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ನಿಮಗೆ ಯಾವ ಒಂದು ಮೂಡಬೇಕು ಬಿಲ್ ಡೆಸ್ಕ್ ಯಾವುದು ಬೇಕು, ನೀವು ಇಲ್ಲಿ ಕೊಟ್ಟಿರುವಂಥ ಯಾವುದಾದ್ರೂ ಒಂದು ಬ್ಯಾಂಕ್ಗಳನ್ನು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಪ್ರೊಸೀಡ್ ಟು ಫಾರ್ ಪೇಮೆಂಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಒಂದು ಮೋಡ್ ಬೇಕು ನಿಮಗೆ ಪೇಮೆಂಟನ್ನು, ಡೆಬಿಟ್ ಕಾರ್ಡಲ್ಲಿ, ನೆಟ್ ಬ್ಯಾಂಕಿಂಗಲ್ಲಿ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾದರೂ ಇಲ್ಲಿ ನಾನು SBI ತಗೊಂಡಿರೋ ಅಂದರೆ UPI ತಗೊಂಡಿನಿ, ನಾನಿಲ್ಲಿ QR ಕೋಡ್ನ ಜನ್ರೇಟ್ ಮಾಡಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ಇವಾಗ ಪೇಮೆಂಟ್ ಮಾಡೋಣ. ಸಕ್ಸಸ್ ಆದಮೇಲೆ ಈ ರೀತಿ ಬರುತ್ತೆ, ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್ ಅಂತ. ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಒಂದು ಸ್ವಲ್ಪ ಹೊತ್ತು ರೀಡೈರೆಕ್ಟ್ ಆಗುತ್ತೆ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ರೀಡೈರೆಕ್ಟ್ ಆಗಿ ಡೌನ್ಲೋಡ್ ಕನ್ಫರ್ಮೇಷನ್ ಫೇಜ್ ಅಂತ ಬರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಡೌನ್ಲೋಡ್ ಕನ್ಫರ್ಮೇಷನ್ ಮೇಲೆ ಫೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಕ್ಲಿಕ್ ಹಿಯರ್ ಟು ಸೆಂಡ್ SMS ಪೇಜ್ ಅಂತ ಇದೆ. ನೀವು ಬೇಕಿದ್ರೆ SMS ಅದು ಕಳಿಸ್ಕೋಬೋದು, ಇಲ್ಲಾಂದರೆ ಕ್ಲಿಕ್ ಹಿಯರ್ ಟು ಕನ್ಫರ್ಮೇಷನ್ ಡೌನ್ಲೋಡ್ ಅಂತ ಏನಿದೆ ಅದರ ಮೇಲೆ ಆದರೂ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ನ ತಗೋಬೋದು. ಈ ರೀತಿಯಾಗಿ ಒಂದು ಸೆಷನ್ 1ಅನ್ನು ಯಾರು ರಿಜಿಸ್ಟರ್ ಮಾಡಿರ್ತಾರೋ ಸೆಷನ್ 2ಗೆ ಅಪ್ಲೈ ಮಾಡಬೇಕು ಅಂದರೆ ಈ ರೀತಿ ಅವರ ಒಂದು ಏನು ಲಾಗಿನ್ ಮಾಡಿ ಪೇಮೆಂಟ್ ಮಾಡಿದರೆ ಸಾಕು, ಈ ರೀತಿ ಸೆಷನ್ 2ಗೆ ಅಪ್ಲೈ ಮಾಡೋವಂಥ ಒಂದು JEE ಮೇನ್ ಸೆಷನ್ 2ಗೆ ಅಪ್ಲೈ ಮಾಡೋವಂಥ ಪ್ರೊಸೆಸ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.